ನಾವು ಲೋಕಲ್ ಬಾಯ್ಸ ಕುಡಿಯವ್ರ ಒರಿಜಿನಲ್ ಚಾಯ್ಸ ಸಂಜಿಕ ಪಾರ್ಟಿ ಫಿಕ್ಸ. ಹಲೋ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದಲ್ಲ ಸ್ಟಾರ್ಟಿಂಗಲ್ಲಿ. ಸೊ ಫ್ರೆಂಡ್ಸ್, ಈ ಸಾಂಗ್ ಬಂದುಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರು, ಅಣ್ಣ ಈ ಒಂದು ಸಾಂಗ್ಗೆ ಎಡಿಟಿಂಗ್ ಮಾಡಿ ಅಂತ. ಸೊ ಫ್ರೆಂಡ್ಸ್, ಆದಷ್ಟು ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತದಂದು ಸೌಂಡು ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಕೇಳಿಸ್ಕೊಟ್ಟಿರ್ತೀನಿ, ಇನ್ನು ಮುಂದೆ ಎಲ್ಲ ಸೌಂಡ್ ಮ್ಯೂಟ್ ಕೊಟ್ಟಿರ್ತೀನಿ ಅದಕ್ಕೋಸ್ಕರ. ಸೊ ಇವಾಗ ನಿಮ್ಮದೇ ಆದಂಥ ಫೋಟೋನ ಹಾಕ್ಕೊಂಡು ಈ ಒಂದು ಎಡಿಟಿಂಗು ಮಾಡ್ಕೊಳ್ಬೋದು. ಅದು ಹೇಗೆ, ಯಾವ ಆ್ಯಪ್ಸಲ್ಲಿ ಅಂತ ಹೇಳ್ತೀನಿ ಬನ್ನಿ. ಸೊ ಈ ಆ್ಯಪ್ಸ್ ಬಂದುಬಿಟ್ಟು ಅಲರ್ಟ್ ಮಿಷನ್ ಆ್ಯಪ್ಸ್ ಆಗಿರುತ್ತೆ. ಹಾಗೆ ಯಾವ ಥರ ರಿಪ್ಲೇಸ್ ಮಾಡ್ಬೇಕಂತ ಹೇಳ್ತೀನಿ ಬನ್ನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಂಟುವರೆ ನೋಡಿ. ಮೊದಲನೇದಾಗಿ ಅಲರ್ಟ್ ಮಿಷನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಸೊ ಅಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಕೈ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ. ಸೊ ಯಾಕಂದರೆ ನಿಮ್ಮದೇ ಆದಂಥ ಫೋಟೋ ರೀಪ್ಲೇಸ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂತೇಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಮತ್ತು ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಾನು ಫೋಟೋನೂ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೊ ಈ ಥರ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾತ್ರ ತುಂಬ ಚೆನ್ನಾಗೈತಿ. ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ. ನೋಡಿದಿರಲ್ಲ, ಈ ಥರ ಎಲ್ಲ ಒಂದೊಂದಾಗಿ ರಿಪ್ಲೇಸ್ನ ಮಾಡ್ಕೊತ ಈ ಫೋಟೋಗಳನ್ನ. ಸೊ ನೋಡಿರಲ್ಲ, ಇದೇ ಥರ ನೋಡಿ ಫ್ರೆಂಡ್ಸ್. ಸೊ ವಿಡಿಯೋ ಆಯಿತು. ಸೊ ಫ್ರೆಂಡ್ಸ್, ನಿಮ್ಗೇನಾದರೂ ಕಲರ್ ಏನು ಬೇಡಪ್ಪ ಅಂತಂದರೆ ಇಲ್ಲಿ ಒಂದು ನಾನು ಕಲರ್ನ ಕೊಟ್ಟಿರ್ತೀನಿ. ಲಾಸ್ಟ್ ಇದನ್ನು ಆಫ್ ಮಾಡಿಕೊಂಡ್ರೆ ಆಯಿತು. ನೀವು ಇಷ್ಟೇ ಬರುತ್ತೆ ನಿಮಗೆ ನೋಡಿ, ಇಷ್ಟೇ ಇರುತ್ತೆ. ಸೊ ನಿಮಗೇನಾದರೂ ಕಲರ್ ಬೇಕಪ್ಪ, ನಮ್ಗೆ ಇರಬೇಕು ಅಂತಂದ್ರೆ ಆನ್ ಮಾಡ್ಕೋಬೇಕು. ಇಲ್ಲಿ ನಾನು ಆಫ್ ಮಾಡ್ತೀನಿ ನೋಡಿ. ಸೊ ಈ ಥರ ಇರುತ್ತೆ. ಕಲರ್ ಬೇಕಪ್ಪ ಅಂದರೆ ಆನ್ ಇರಲಿ. ಸೊ ಇದನ್ನು ಆನ್ ಮಾಡ್ಕೊಳ್ಳಿ ಕಲರ್ ಬೇಕಪ್ಪ ಅಂದರೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ ಇರೋದು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮಾಡಿ. ಸೊ ಇವಾಗ ವಿಡಿಯೋನ ಡೌನ್ಲೋಡ್ನ ಮಾಡೋಣ. ಫ್ರೆಂಡ್ಸ್, ನೀವೇನಾದರೂ ವಿಡಿಯೋ ಸ್ಕಿಪ್ ಮಾಡದೆ ಎಂಡುವರೆ ನೋಡಿದರೆ ನಿಮಗೆ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ಕೊಳ್ಬೇಕು, ನಿಮ್ಮ ಒಂದು ಅಲರ್ಟ್ ಮಿಷನ್ ಯಾವ ಥರ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಎಲ್ಲ ರೀತಿಯೂ ತಿಳಿಯುತ್ತೆ. ಫಸ್ಟು ಏನಪ್ಪ ಅಂದರೆ ನೀವು ವಿಡಿಯೋನ ಎಂಡುವರೆಗೆ ನೋಡೋದು ಮಾತ್ರ ತಪ್ಪದೆ ಎಂದಿಗೂ ಮರಿಬೇಡಿ.